ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗುವಂಥ ಸಮಯ ವಿದೌಟ್ ಮೇಕಿಂಗ್ ಎನಿ ಡಿಲೇ. ಸುರೇಶ್ ರೈನಾ ಅವರೇನೇ ಮ್ಯಾಚಲ್ಲಿ ಒಂದು ಸೆಟ್ಮೆಂಟ್ ಆಗಿಬಿಟ್ಟಿದ್ದಾರೆ. GT ವರ್ಸಸ್ CSK ಮ್ಯಾಚ್ ನಡೆಯುವಂಥ ಟೈಮಲ್ಲಿ CSKಗೆ ನಾನು ನೆಕ್ಸ್ಟ್ ಸೀಸನ್ ಎಂಟ್ರಿ ಕೊಡುವಂಥ ಸಾಧ್ಯತೆ ಎದೆದಿ ಕಾಣಿಸ್ತಾ ಐತೆ ಗುರು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಆಸ್ ಎ ಪ್ಲೇಯರ್ ಆಗಿ ಏನಲ್ಲ, ನಾನು CSKಗೆ ಎಂಟ್ರಿ ಅನ್ನೋ ಮಾತ್ರಕ್ಕೆ ಪಟ್ಟನಾಗಿ ಪ್ಲೇಯರ್ ಆಗಿ ಬರ್ತಾರ ಅಂತ ಅದೆಲ್ಲ ಮುಗಿದು ಹೋದ ಅಧ್ಯಾಯ. ಪ್ಲೇಯರ್ ಆಗೆಲ್ಲ ಬರೋಕ್ಕಾಗೋದಿಲ್ಲ ಇವಾಗ. ಆಸ್ ಎ ಬ್ಯಾಟಿಂಗ್ ಕೋಚ್ ಆಗಿ ಬರುವಂಥ ಸಾಧ್ಯತೆ ಇದೆ ಅಂತ ಜಸ್ಟ್ ಹಿಂಟ್ನಾಗಿ ಕೊಟ್ಟಿದ್ದಾರೆ. ಬಟ್ ಇಲ್ಲಿ CSK ಒಳಗಡೆ ಹೇಳ್ತಾರೆ ನಾವಿನ್ನ ಸುರೇಶ್ ಹತ್ರ ಆ ಥರ ಓಪನ್ ಆಗಿನ ಚರ್ಚೆ ಮಾಡಿಲ್ಲ, ಮಾಡಿದ್ರು ಮಾಡ್ತೀವಿ ಅನ್ನೋ ಹತ್ರ CSK ಅವ್ರು ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಹೋಪ್ಫುಲಿ ಇವರೇ ಓಪನ್ ಆಗಿ ಹೇಳಿದ್ರೇನೋ ರೀಸನ್ನ ತಗೊಂತು ಅಂತ ಅಂದರೆ ಬಹುಶಃ ಬರುವಂಥ ಸಾಧ್ಯತೆ ಎದ್ದಿದ್ದು ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 2, ಲುಂಗಿ ಇಂಗಿಡಿ ಜೊತೆಗೆ ಜೇಕೋಬ್ ಬೇಥಲ್ ಇಬ್ಬರು ಬಿಟ್ಟಿದ್ದಾಯಿತು. RCB ಥ್ಯಾಂಕ್ ಯು ಅಂತ ಪೋಸ್ಟ್ಗಳನ್ನ ಜೋರಾಗಿ ಹಾಕಿದ್ದಾಯಿತು. ಟೀಮ್ ಶೆಫರ್ಟು ಜೊತೆಗೆ ಮುಜರ್ಬಾನಿ, ಬ್ಲೆಸಿಂಗ್ ಮುಜರ್ಬಾನಿ ಇಬ್ಬರು ಕೂಡ ಬಂದ್ಬಿಟ್ಟು RCBಗೆ ಜಾಯ್ನ್ ಆಗಿದ್ದಾರೆ. ಮಗ 24ನೇ ತಾರೀಕು ಇಂಗ್ಲೆಂಡ್ ಅಗೇನ್ಸ್ಟ್ ಟೆಸ್ಟ್ ಮ್ಯಾಚ್ ಆಡಿದಂಥ ಮುಜರ್ಬಾನಿ ಅವರು ಪಟ್ಟನಂಗೆ ಬಂದ್ಬಿಟ್ಟು 25ನೇ ತಾರೀಕು ಇಂಡಿಯಾಗೆ ಲ್ಯಾಂಡ್ ಆಗಿಬಿಟ್ಟು RCB ಕ್ಯಾಂಪ್ನ ಪಟ್ಟನಂಗೆ ಜಾಯ್ನ್ ಆಗಿದ್ದಾರೆ. ಇನ್ನು ಜಾಶ್ ಹ್ಯಾಸಲ್ವುಡ್ ಅವರು ನೆಕ್ಸ್ಟ್ ಮ್ಯಾಚ್ ಆಡೋದಿಲ್ವಾ ಅನ್ನೋದು ಕ್ಲಾರಿಟಿ ಇಲ್ಲ. ಲುಂಗಿ ಇಂಗಿಡಿ ಬೇರೆ ಆಬ್ಸೆಂಟ್ ಆಗಿರೋದು, ಮುಜರ್ಬಾನಿಗೆ ಏನಾದ್ರು ಅವಕಾಶ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಮಗ ಪಟ್ಟನಂಗೆ ಕರ್ಸ್ಕೊಂಡಿದ್ರೆ ಇಲ್ಲ ಆಗಿರೋ ಇಮ್ಮಿಡಿಯೇಟ್ ಎಫೆಕ್ಟಲ್ಲಿ ನೀವು ಬರಬೇಕು ಅಂತ ಪಟ್ಟನಂಗೆ ಕರ್ಸ್ಕೊಂಡಿರೋದ್ರಿಂದ ನೆನ್ನೆ ಬಂದಿದ್ದಾರೆ. ಪಟ್ಟನಾಗ 27ನೇ ತಾರೀಕಿನ ಮ್ಯಾಚ್ ಇದೆ. ಸೊ ಏನಾದ್ರು ಫಸ್ಟ್ ಅವಕಾಶ ಸಿಗುತ್ತಾ ಅಥವಾ ನುವಾನ್ ತುಷಾರಾಗಿ ಸಿಗುತ್ತಾ ಅಂತ ಕಾದು ನೋಡಬೇಕು ಮಗ. ಅಪ್ಡೇಟ್ ನಂಬರ್ 3, ಆಕಾಶ್ ಚೋಪ್ರಾ ಅವರು ಒಂದು ಬಿಗ್ಗೆಸ್ಟ್ ಪ್ರಿಡಿಕ್ಷನ್ ಮಾಡಿದ್ದಾರೆ. RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಇನ್ ಕ್ವಾಲಿಫೈಯರ್ 1 ಅಂತ ಆಲ್ರೆಡಿ ಮುನ್ನುಡಿ ಬರೆದುಬಿಟ್ಟಿದ್ದಾರೆ. ಅವ್ರು ಹೇಳೋ ಪ್ರಕಾರ RCB ವರ್ಸಸ್ ಮುಂಬೈ ಆಗುತ್ತೆ ಅಂತ. ಆ್ಯಂಡ್ ಎಲ್ಲ RCB ಫ್ಯಾನ್ಸ್ಗಳು ಕೂಡ ಹೋಪ್ ಮಾಡ್ತಿರ್ತಾರೆ RCB ವರ್ಸಸ್ ಮುಂಬೈ ಕ್ವಾಲಿಫೈಯರ್ 1 ಆಯಿತು ಅಂದರೆ ಮಸ್ತಾಗಿರುತ್ತೆ, ಸೈಕಾಗಿರುತ್ತೆ, ಬೊಂಬಾಟಾಗಿರುತ್ತೆ. RCB ಮುಂಬೈಗೆ ಹೊಡೆದ್ಬಿಟ್ಟು ಫೈನಲ್ಗೆ ಹೋಗಲಿ, ಮುಂಬೈ ತಿರ್ಗಾ ರೊಟೇಷನ್ ಹಾಕೊಂಡು ತಿರ್ಗಾ ಫೈನಲಿಗೆ ಬರಲಿ ಅಂತಲೇ ಅನ್ಕೊತಿರ್ತಾರೆ. RCB ವರ್ಸಸ್ ಮುಂಬೈ ಬಂತು ಅಂದರೆ ಫೈನಲ್ ಇನ್ನೂ ಚಿಂದಿ ಆಗಿರುತ್ತೆ ಅಂತ. ಬಟ್ ಫೈನಲ್ ಬಂತು ಅಂದರೆ ಮುಂಬೈ ಇಂಡಿಯನ್ಸ್ ಅವರು ಡೇಂಜರಸ್ ಆಗಿ ಕಾಣಿಸ್ಕೊತಾರೆ. ಯಾಕೆಂದರೆ ಅದನ್ನು ಪ್ರೂವ್ ಮಾಡಿದರೆ ಎಲ್ಲ ಸಲ ಫೈನಲ್ಗೆ ಹೋದಾಗೆಲ್ಲ ಹೊಡ್ಕೊಂಡೇನು ಬಂದಿರೋದು ಮುಂಬೈ ಇಂಡಿಯನ್ಸು. ಆ್ಯಂಡ್ ಫೈನಲ್ಲು ಕೂಡ RCB ವರ್ಸಸ್ ಮುಂಬೈ ಇಂಡಿಯನ್ಸೇ ಇರುತ್ತೆ ಅಂತ ಆಕಾಶ್ ಚೋಪ್ರಾ ಅವ್ರು ಹೇಳ್ತಿದ್ದಾರೆ. ಕ್ವಾಲಿಫೈಯರ್ 1 ಜೊತೆಗೆ ಫೈನಲ್ಲು ಒಟ್ಟಲ್ಲಿ ಟಾಪ್ 2 ಅಲ್ಲಿ ಬರುವಂಥ ಟೀಮ್ಗಳೇ ಗೆಲ್ತಾರೆ IPL ಫೈನಲ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಈ ಪ್ರಿಡಿಕ್ಷನ್ ವರ್ಕೌಟ್ ಆಗುತ್ತಾ ಆಗಲ್ವಾ ಅಂತ. ಅಪ್ಡೇಟ್ ನಂಬರ್ 4, ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಷನ್ ಅಂತೆಲ್ಲ ಬಂದಾಗ ನಮ್ಮ RCBನ ಯಾವ ಟೀಮನ್ನು ಕೂಡ ಹತ್ರ ಅಲ್ಲಾಗಿರೋ ನಜ್ಜಿ ಎಲ್ಲೂ ಬರೋಕ್ಕೆ ಆಗಲ್ಲ, ಅಲ್ಲಿ ದೂರದಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಆ ಥರ ಬೀಟ್ ಮಾಡ್ಕೊಂಡು ಇವಾಗ ಮುಂದೆ ನುಗ್ತಾ ಇರೋಂಥದ್ದು. ನಾವು ಒಂದ್ಸಲ ಟ್ರೋಫಿ ಗೆದ್ದಿಲ್ಲ ಆಗಿರೋ, ಬಟ್ ಆದ್ರೂ ನೋಡಿ ಇನ್ಸ್ಟಾಗ್ರಾಮಲ್ಲಿ 20 ಮಿಲಿಯನ್ ಫಾಲೋವರ್ಸ್ ಇರೋವಂಥ ಏಕೈಕ ತಂಡ ಅದು ನಮ್ಮ RCB. ಚೆನ್ನೈ ಸೂಪರ್ ಕಿಂಗ್ಸ್ ಸೆಕೆಂಡಲ್ಲಿ ಬರ್ತಾರೆ 18.6 ಮಿಲಿಯನು, 18 ಮಿಲಿಯನ್ ಮುಂಬೈ ಇಂಡಿಯನ್ಸ್ ಬರ್ತಾರೆ. ಸೊ ನೋಡಿ 5 ಸಲ ಟ್ರೋಫಿ ಗೆದ್ದಿರೋಂಥ ಟೀಮ್ಗಳಿಗೂ ಕೂಡ ಇಷ್ಟು ಫ್ಯಾನ್ ಫಾಲೋಯಿಂಗ್ ಇಲ್ಲ, ಇಷ್ಟು ನಂಬರ್ ಆಫ್ ಫ್ಯಾನ್ಸು ಒಂದ್ಸಲ ಟ್ರೋಫಿ ಗೆದ್ದಿಲ್ಲದೆ ಇರೋಂಥ ತಂಡಕ್ಕೆ ಇದೆ ಅಂತ ಅಂದರೆ ಅದು ನಮ್ಮ RCBಯ ಲಾಯಲ್ ಫ್ಯಾನ್ಸಿಂದನೇ. ಆ್ಯಂಡ್ ಹೆಮ್ಮೆ ಇತ್ತು ಇವರಿಗೆ CSK ಮುಂಬೈ ಇಂಡಿಯನ್ಸ್ಗೆ, ಇಲ್ಲಾಗರು ನಾವೇ ಟಾಪ್ ಟೀಮು, ನಾವೇ ಟಾಪ್ ಅನ್ನೋ ಥರ. ಬಟ್ ಈ ಸಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಧ್ವಂಸ ಮಾಡಿ ಇಟ್ಟಿದೆ ನಮ್ಮ RCB. ಅಪ್ಡೇಟ್ ನಂಬರ್ 5, ಅವೇ ಸೀರೀಸ್ ಏನು ಬರ್ತಾ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಸೊ ಈ ಸೀರೀಸ್ ಜಿಯೋ ಹಾಟ್ಸ್ಟಾರಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದ್ದ ಗುರು. ಡಿಜಿಟಲ್ ರೈಟ್ಸ್ನ ಇವರೇ ತಗೊಂಡಿದ್ದಾರಂತೆ. ಒಂಥರ ನೋಡಿ ಕಂಪ್ಲೀಟ್ ಮೊನಾಪಲಿ ಮಾಡಿ ಬಿಸಾಕಿದ್ದಾರೆ. ಇವಾಗ ಸೋನಿ ಅವ್ರಿಗೆ ಒಂದು ಚಿಕ್ಕದೇನಾದ್ರು ಸಿಗಬೇಕು ಅಂತಂದರೆ ಅಥವಾ ಬೇರೆ ಯಾವುದಾದ್ರೂ ಬ್ರಾಡ್ಕಾಸ್ಟಿಂಗ್ ನೆಟ್ವರ್ಕ್ಗಳಿಗೆ ಸಿಗಬೇಕು ಅಂತಂದರೆ ತಿಣಗಾಟ ಪಡ್ಬೇಕು, ಆ ಥರ ಆಗೋಗ್ಬಿಟ್ಟೈತಿ. ಇನ್ಫ್ಯಾಕ್ಟ್ ಸಿಗೋದೇ ಇಲ್ಲ ಅಂತ ಹೇಳ್ಬೇಕು. ಸೋನಿ ಎಲ್ಲ ಕನ್ಸಿನ ಮಾತಾಗೋಗ್ಬಿಟ್ಟೈತಿ. ಇವಾಗ ಎಲ್ಲ ಕಡೆ ಒಂಥರ ಮೊನೋಪಲಿ, ಜಿಯೋ ಹಾಟ್ಸ್ಟಾರ್ ಸ್ಟಾರ್ ಬರೀ ಇಷ್ಟೇನೇ ಆಗೋಗ್ಬಿಟ್ಟೈತೆ. ಇವರ ಮರ್ಜರ್ ಆದಾಗಿಂದ, ಮರ್ಜರ್ಗಿನ್ನ ಮುಂಚೆ ಅಟ್ಲೀಸ್ಟು ಇವರು ಅನ್ನೋ ಥರ ಇತ್ತು. ಇವಾಗೆಲ್ಲ ಕಂಪ್ಲೀಟ್ಲಿ ಅಂಡರ್ 1 ಚಾನಲ್ ಅಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು ಮಗ. ಬಾಯ್.